ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಮ್ಮ ಇವತ್ತಿನ ವಿಡಿಯೋ ಒಂದು ಕುಕಿಂಗ್ ಬ್ಲಾಗ್ ಆಗಿರುತ್ತೆ. ಆ್ಯಂಡ್ ನಾನು ಇವತ್ತು ಕೇರಳ ಸ್ಪೆಷಲ್ ಪಳಂಪುರಿ ಮಾಡ್ತಾ ಇದ್ದೀನಿ. ಬನ್ನಿ ಹೇಗ್ ಮಾಡೋದು ಅಂತ ನಿಮ್ಗೆ ತೋರಿಸ್ತೀನಿ. ಅದಕ್ಕೂ ಮುಂಚೆ ನೀವು ಯಾರಾದ್ರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅಂದ್ರೆ ಮರಿದಿರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಅಂಡ್ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ಅದರಿಂದ ನಾನು ಹಾಕೋ ಎಲ್ಲಾ ವಿಡಿಯೋ ನೋಟಿಫಿಕೇಶನ್ ನಿಮ್ಗೆ ಫಸ್ಟ್ ಬರುತ್ತೆ. ಬನ್ನಿ ನಾವು ಲೆಟ್ಸ್ ಗೆಟ್ ಸ್ಟಾರ್ಟ್. ಫಸ್ಟ್ಗೆ ಒಂದು ಬೌಲಲ್ಲಿ 2 ಕಪ್ ಮೈದಾ ಹಿಟ್ಟು ಸೇರಿಸ್ಕೊಳ್ಳೋಣ. ಸೊ 2 ಕಪ್ ಮೈದಾ ಹಿಟ್ಟಿಗೆ 1 ಕಪ್ ಅಕ್ಕಿ ಹಿಟ್ಟು ಸೇರಿಸ್ಕೊಳ್ಳೋಣ. 2 ಕಪ್ ಮೈದಾ ಹಿಟ್ಟಿಗೆ 1 ಕಪ್ ಅಕ್ಕಿ ಹಿಟ್ಟು ಸೇರಿಸ್ಕೊಳ್ತಾ ಇದೀವಿ. ಇವಾಗ ಇದಕ್ಕೆ 1 ಪಿಂಚ್ ಸಾಲ್ಟ್ ಸೇರಿಸ್ಕೊಳ್ಳೋಣ. ಒಂಚೂರು ಸಾಲ್ಟು, 1 ಚಿಟಿಕೆ ಸೋಡಾ ಮತ್ತು ಒಂಚೂರು ಅರಿಶಿಣ ಕಲರಿಗೋಸ್ಕರ. ಸೊ ಇದು ಬಂದು ಆಪ್ಷನಲ್ಲು, ನೀವು ಬೇಕಂದ್ರೆ ಹಾಕೋಬೋದು, ಇಲ್ಲಾಂದರೆ ಅವಾಯ್ಡ್ ಮಾಡ್ಬೋದು. ಇದಕ್ಕೆ ಇವಾಗ ಒಂಚೂರು ಸಕ್ಕರೆ ಸೇರಿಸ್ಕೊಳ್ಳೋಣ. ನಾನು ಆ್ಯಕ್ಚುಲಿ ಸಕ್ಕರೆಯಲ್ಲಿ ಯಾವಾಗಲೂ ಲವಂಗ ಹಾಕಿ ಇರ್ತೀನಿ, ಕೈಯಲ್ಲಿ ಹಾಕೋದ್ರಿಂದ ಒಂಚೂರು ಬಿದ್ದೋಯ್ತು. ಸಕ್ಕರೆ ಪುಡಿ ಮಾಡಿ ಕೂಡ ಹಾಕೋಬೋದು, ಬಟ್ ನಾನು ಡೈರೆಕ್ಟಾಗಿ ಹಾಗೆ ಮಾಡ್ತಾ ಇದ್ದೀನಿ. ಸಕ್ಕರೆ ಬಂದ್ಬಿಟ್ಟು ಸ್ವೀಟ್ನೆಸ್ಗೋಸ್ಕರ. ಸೊ ಪಳಂಪುರಿ ಬಂದು ಒಂದು ಸ್ವೀಟ್ ಆಗಿರೋಂಥ ರೆಸಿಪಿ ನೋಡಿ. ಸೊ ಇದನ್ನ ನೀವು ಪೌಡರ್ ಕೂಡ ಮಾಡ್ಕೋಬೋದು. ನಾನು ಪೌಡರ್ ಮಾಡ್ಕೊಂಡಿಲ್ಲ, ಹಾಗೆ ಮಾಡ್ಕೊಂಡಿದ್ದೀನಿ, ಹಾಗೆ ಹಾಕ್ಕೊಳ್ತಾ ಇದ್ದೀನಿ. ಸೊ ಇವಾಗ ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ. ಇವಾಗ ಒಂದು ಚೂರೆ ನೀರು ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ಚೂರೆ ನೀರು ಹಾಕಿ ಇನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಒಂದು ಬಜ್ಜಿ ಹಿಟ್ಟಿನ ಅದಕ್ಕೆ ಕಳ್ಸ್ಕೋಬೇಕು ಇದಕ್ಕೆ. ಸೊ ಇದು ಗಂಟು ಹಾಕದೇ ಇರೋ ಥರ ಕಳ್ಸ್ಕೋಬೇಕು. ನಾನು ಕೈಯಲ್ಲಿ ಮಾಡ್ತಾ ಇದ್ದೀನಿ, ನೀವು ಬೇಕಂದ್ರೆ ವಿಸ್ಕರ್ ಇದ್ರೆ ವಿಸ್ಕರಲ್ಲಿ ಮಾಡ್ಬೋದು. ಇಷ್ಟು ಗಟ್ಟಿ ಇದ್ರೆ ಸಾಕಿದು, ಯಾಕಂದರೆ ನಾವೇನು ಪಳಂಪುರಿ ಮಾಡ್ತಾ ಇದ್ದೀವೋ ಆ ಬ್ಯಾಟರ್ ನೀಟಾಗಿ ಸ್ವಲ್ಪ ಗಟ್ಟಿ ಇದ್ರೇ ಥಿಕ್ಕಾಗಿ ಬರೋದು ಅಂತ. ಸೊ ಇದಕ್ಕೆ ಮೇನ್ ಇಂಗ್ರೀಡಿಯೆಂಟ್ ಏನು ಅಂತ ನಾನು ನಿಮಗೆ ಇದು ಮಿಕ್ಸ್ ಆದಮೇಲೆ ತೋರಿಸ್ತೀನಿ. ಸೊ ಇದಕ್ಕೆ ಮೇನ್ ಇಂಗ್ರೀಡಿಯೆಂಟ್ ಬಂದ್ಬಿಟ್ಟು ಬಾಳೆಹಣ್ಣು. ಸೊ ಇದು ಒಂದು ನೇಂದ್ರಿಯ ವಾಳಪಳಂ ಅಂತ ಕರೀತಾರೆ, ನೇಂದ್ರ ಬಾಳೆಹಣ್ಣು, ಕೇರಳ ಬಾಳೆಹಣ್ಣು. ಸೊ ಇದು ಬಂದು ಈ ರೀತಿ ಫುಲ್ ಕಪ್ಪಾಗಿರಬೇಕು, ಲೈಕ್ ಫುಲ್ ಹಣ್ಣಾಗಿರಬೇಕು. ಸೊ ಇದೇನು ಕೆಟ್ಟಿಲ್ಲ, ಇದು ಹಾಕಬೇಕು ಈ ಥರ. ಸೊ ನಾನು ತಗೊಂಡು ಸ್ವಲ್ಪ ದಿನ ಹಾಗೆ ಇಟ್ಟಿದ್ದೆ, ಇದು ಫುಲ್ಲು ಚೆನ್ನಾಗಿ ರೈಪ್ ಆಗಲಿ ಅಂತಂದ್ಬಿಟ್ಟು. ಇದು ಬಂದು ಫುಲ್ ಆರೆಂಜ್ ಕಲರಲ್ಲಿ ಇರಬೇಕು. ಸೊ ಇದನ್ನ ಕಟ್ ಮಾಡ್ಕೊಳ್ಳೋಣ ಬನ್ನಿ. ಸೊ ಇದನ್ನ ನೀಟಾಗಿ ಸಿಪ್ಪೆ ಸುಳ್ಕೊಂಡು ನೋಡ್ಬೋದು, ಫುಲ್ ಆರೆಂಜ್ ಕಲರಲ್ಲಿದೆ ಇದು. ಇನ್ನೂ ಸ್ವಲ್ಪ ದಿನ ಇದನ್ನ ಹಾಗೆ ಇಡಬಹುದು, ಇನ್ನೂ ಡಾರ್ಕ್ ಕಲರಲ್ಲಿ ಹಾಕಬೇಕು, ಚೆನ್ನಾಗಿರುತ್ತೆ. ಸೊ ಇವಾಗ ಇದನ್ನ ನೀಟಾಗಿ ಸುಳ್ಕೊಳ್ಳೋಣ. ಸೊ ಇವಾಗ ಇದನ್ನ ನೀಟಾಗಿ ಕಟ್ ಮಾಡ್ಕೊಳ್ಳೋಣ. ಇಷ್ಟು ಥಿಕ್ಕಾಗಿದ್ರೆ ಸಾಕು. ಇದೊಂಚೂರು ಸ್ಲಿಪ್ಪರಿ ಆಗಿರುತ್ತೆ, ಬಟ್ ನೋಡ್ಕೊಂಡು ಕಟ್ ಮಾಡ್ಕೊಳ್ಳಿ. ದಪ್ಪ ಇದ್ರೇ ಇದೊಂಚೂರು ಸಣ್ಣ ಆಗೋಯ್ತು. ಐ ವಿಲ್ ಪ್ರಾಬಬ್ಲಿ ಈಟ್ ದ್ಯಾಟ್. ಆ್ಯಂಡ್ ಇದನ್ನು ಇಟ್ಕೊಳ್ತೀನಿ. ಸೊ ಇದನ್ನ ನೀಟಾಗಿ ಸ್ಲೈಸ್ ಮಾಡಾಯಿತು. ಬನ್ನಿ ನೆಕ್ಸ್ಟ್ ಪ್ರಾಸೆಸ್ ನೋಡೋಣ. ಸೊ ಇಲ್ಲಿ ಒಂದು ಬಾಣಲಿಯಲ್ಲಿ ನಾನು ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ. ಸೊ ಎಣ್ಣೆ ಕಾದ್ಮೇಲೆ ಒಂದೊಂದೇ ಬಾಳೆಹಣ್ಣು ಎತ್ಕೊಂಡು ಈ ಬ್ಯಾಟರಲ್ಲಿ ಡಿಪ್ ಮಾಡಿ
ಎಣ್ಣೆಲಿ ಬಿಡ್ತಾ ಇರೋದು. ಸೊ ಇವಾಗ ಎಣ್ಣೆ ಚೆನ್ನಾಗಿ ಕಾಯಲಿ, ನಾನು ಎಣ್ಣೆ ಕಾದ್ಮೇಲೆ ನಿಮಗೆ ಸಿಗ್ತೀನಿ. ಸೊ ಇಲ್ಲಿ ಎಣ್ಣೆ ಕಾದಿದೆಯಾ ಅಂತ ನಾನು ಟೆಸ್ಟ್ ಮಾಡ್ತಾ ಇದ್ದೀನಿ. ಒಂಚೂರು ಹಸಿಟ್ಟು ಹಾಕಿ, ಹಾಂ ಎಣ್ಣೆ ಕಾದಿದೆ. ಸೊ ಬನ್ನಿ ಇವಾಗ ಒಂದೊಂದೇ ಪಳಂಪುರಿ ಹಾಕ್ಕೊಳ್ಳೋಣ. ಸೊ ಒಂದೊಂದೇ ಬಾಳೆನ ಎತ್ಕೊಂಡು ಹಸಿಟ್ಟು ನೋಡಿದ್ರೆ ಹಿಟ್ಟು ಈ ಥರ ಚೆನ್ನಾಗಿ ಇದಕ್ಕೆ ಕೋಟ್ ಆಗಬೇಕು. ಸೊ ಅದಕ್ಕೆ ಇಷ್ಟು ಥಿಕ್ನೆಸ್ ಇರಬೇಕು. ಇದಿನ್ನೊಂಚೂರು ತಿಕ್ಕಾಗಿದ್ರೂ ನೋ ಪ್ರಾಬ್ಲಮ್, ಬಿಕಾಸ್ ಮೇನ್ ಈ ಬ್ಯಾಟರೇ ಇಸ್ ವೆರಿ ಸ್ಲಿಪ್ಪರಿ, ಸಿಕ್ಕಾಪಟ್ಟೆ ಸ್ಲಿಪ್ಪರಿ ಆಗಿದೆ. ಒಂದೊಂದೇ ಎತ್ಕೊಂಡು ಬಿಡಬೇಕು ಎಣ್ಣೆಯಲ್ಲೇ. ಬನ್ನಿ ಹೀಗೆ ಎಲ್ಲ ಸೊ ಇದನ್ನ ಒಂದೊಂದೇ ತಿರುಗಿಸ್ಕೊಳ್ಳೋಣ. ಸೊ ನಾನು ಬಂದು ಜಾಸ್ತಿ ಅರಿಶಿನ ಪುಡಿ ಹಾಕಿಲ್ಲ, ನಿಮಗೆ ಗೊತ್ತಿದ್ದಂಗೆ, ಬಿಕಾಸ್ ದ ಒರಿಜಿನಲ್ ಪಳಂಪುರಿ ರೆಸಿಪಿ ಇಸ್ ಲೈಕ್ ದಿಸ್. ಅದಕ್ಕೊಂಚೂರು ಅರಿಶಿನ ಹಾಕ್ದಿರ ಅವ್ರು ಡೈರೆಕ್ಟಾಗಿ ಹಾಗೆ ಮಾಡ್ತಾರೆ. ಆ್ಯಂಡ್ ಆಲ್ಸೋ ಈ ಬ್ಯಾಟರ್ ಏನು ನಾನು ಇನ್ಸ್ಟೆಂಟಾಗಿ ಮಾಡ್ತಾ ಇದ್ದೀನೋ, ಸೊ ಒರಿಜಿನಲ್ ಅಥೆಂಟಿಕ್ ಕಡೆ ಎಲ್ಲ ಅವ್ರು ಏನು ಮಾಡ್ತಾರೆ, ಲೈಕ್ ಆಗಿನ ಕಾಲದಲ್ಲೆಲ್ಲ ಅವರು ಬೆಳಗ್ಗೆ ಹಸಿಟ್ಟನ್ನ ಕಲಸಿಟ್ಬಿಟ್ಟು ರಾತ್ರಿ ಅಥವಾ ಸಾಯಂಕಾಲ ಈವ್ನಿಂಗ್ ಟೀ ಟೈಮಲ್ಲಿ ಅವರು ಬಜ್ಜಿ ಮಾಡ್ತಾ ಇದ್ದೀವಿ ಈ ಥರ. ಯಾಕಂದರೆ ಅದು ಚೆನ್ನಾಗಿ ಫರ್ಮೆಂಟ್ ಆಗಬೇಕು ಅಂತ. ಬಟ್ ನಾವು ಈಗಿನ ಕಾಲದವರು ಫುಲ್ ಇನ್ಸ್ಟೆಂಟಾಗಿ ಮಾಡಬೇಕು ಅಂತ ಅಂದ್ಬಿಟ್ಟು ನಾವು ಒಂಚೂರು ಸೋಡಾ ಈನೋ ಆ ಥರ ಹಾಕ್ತೀವಿ. ಸೊ ಇದಕ್ಕೆ ಅರಿಶಿನ ಹಾಕಲೇಬಾರ್ದು, ಅರಿಶಿನ ಹಾಕ್ದಿರ ಹಾಗೆ ಮಾಡ್ತಾಯಿದ್ರು ಆಗಿನ ಕಾಲದಲ್ಲಿ. ಸೊ ಐ ಫಾಲೋ ವೆಂಕಟೇಶ್ ಭಟ್. ಸೊ ಅವ್ರ ಹತ್ರ ಅವ್ರ ಚಾನಲಲ್ಲಿ ನಾನು ಕಲ್ತಿರುವಂಥ ರೆಸಿಪಿ ಇದು. ಸೊ ಇದು ಬರೀ ಹೊರಗಿನ ಬ್ಯಾಟರ್ ಏನಿದೆ ಅಷ್ಟು ಮಾತ್ರ ಫ್ರೈ ಆಗಬೇಕು. ಸೊ ಅದು ಫ್ರೈ ಆದಮೇಲೆ ಇದನ್ನ ನೀಟಾಗಿ ತಕ್ಕೊಳ್ಳೋಣ. ನೀವು ನೋಡ್ಬೋದು ಫುಲ್ ನೊರೆ ಕಮ್ಮಿಯಾಗಿ ಕಲರ್ ಚೇಂಜ್ ಆಗ್ತಾ ಇದೆ. ಒಂಚೂರು ಬ್ರೌನಿಷ್ ಕಲರ್ ಬರ್ತಾ ಇದೆ. ಇನ್ನೊಂಚೂರು ಕಲರ್ ಚೇಂಜ್ ಆಗಲಿ ಇದನ್ನ, ಯಾಕಂದರೆ ಇದು ನಾವು ಮೈದಾ ಅಕ್ಕಿ ಹಿಟ್ಟೇನು ಹಾಕಿದ್ದೀವೋ ಅದು ಚೆನ್ನಾಗಿ ಕ್ರಿಸ್ಪ್ ಆಗುತ್ತೆ ಅಂತ ಅಷ್ಟೇ. ಬೆಂದು ಚೆನ್ನಾಗಿ ಕ್ರಿಸ್ಪ್ ಆಗುತ್ತೆ. ಇನ್ನೊಂಚೂರು ಬ್ರೌನಿಷ್ ಆದಮೇಲೆ ಇದನ್ನ ತೆಗೆದು ಬಿಡೋಣ. ಸೊ ಇದು ಕಲರ್ ಚೇಂಜ್ ಆಗಿದೆ. ಸೊ ಇವಾಗ ಇದನ್ನ ರಿಮೂವ್ ಮಾಡ್ಕೊಳ್ಳೋಣ. ಸೊ ನಾನು ಫುಲ್ ಸಿಮ್ಮಲ್ಲಿ ಇಟ್ಕೊಂಡು ಮಾಡ್ತಾ ಇದ್ದೀನಿ, ಬಿಕಾಸ್ ಎಣ್ಣೆ ಚೆನ್ನಾಗಿ ಕಾದಿರೋದ್ರಿಂದ. ಹಾಗೆ ಎಲ್ಲ ಮಾಡಿ ಎತ್ಕೊಳ್ಳೋಣ. ಸೊ ಇದನ್ನ ನನ್ನ ಹಸ್ಬೆಂಡ್ ಕೊಟ್ಟು ಹೇಗೆ ಇದೆ ಅಂತ ಅಂದ್ಬಿಟ್ಟು ನಿಮಗೆ ನಮ್ಮ ಪಳಂಪುರಿ ರೆಡಿ ಆಗಿದೆ. ಬನ್ನಿ ಇದನ್ನ ನನ್ನ ಹಸ್ಬೆಂಡ್ ಕೊಟ್ಟು ಹೇಗಿದೆ ಅಂತ ಅವ್ರ ಎಕ್ಸ್ಪ್ರೆಷನ್ ನೋಡೋಣ. ರಾಹುಲ್, ಪಳಂಪುರಿ. ಸೊ ಇದು ಬಂದು ಅವ್ರದ್ದು ಒನ್ ಆಫ್ ದ ಫೇವ್ರೆಟ್ ರೆಸಿಪಿ. or how's it? Nice, very nice. Is it like how you had it in Kerala? Nitya? Yeah. Well, actually better than that. Oh. Super, thank you. ಸೊ ಯಾ ಗೈಸ್, ದಟ್ಸ್ ಇಟ್ ಫಾರ್ ಟುಡೇಸ್ ವ್ಲಾಗ್. ನೀವು ನಿಮ್ಮ ಮನೆಯಲ್ಲಿ ಪಳಂಪುರಿ ಮಾಡಿ ಹೇಗಿದೆ ಅಂತ ಟೇಸ್ಟ್ ಮಾಡಿ ನನಗೂ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ ಐ ಎಂಡ್ ಮೈ ವಿಡಿಯೋ ಹಿಯರ್. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಇನ್ನೂ ಹೆಚ್ಚು ವೀಡಿಯೋಸ್ಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇರಿ ಅಂತ ಹೇಳ್ತಾ ಥ್ಯಾಂಕ್ ಯು.